ನಮಸ್ಕಾರ. ನಮಸ್ತೆ. ನಮಸ್ಕಾರ. ಇವ್ ನನ್ನ ಫ್ರೆಂಡ್ ರೀ ಏರ್ಫೋರ್ಸ್ದಾಗ ಮ್ಯೂಸಿಷಿಯನ್ ಬಂದಾಳ್ರಿ. ಹಾಂ ರೀ. ಪ್ರಾಕ್ಟೀಸ್ ಮಾಡಕ್ಕೆ ಫಿಸಿಕಲ್ ಆಯ್ತು ಎರಡಕ್ಕೂ ಬಂದ ಮ್ಯೂಸಿಷಿಯನ್ ಆಗಿರ್ಬೋದು ಆಸ್ ವೆಲ್ ಆಸ್ ದ ಫಿಸಿಕಲ್ ಪ್ರಾಕ್ಟೀಸ್ ಬಂದಾರೆ. ಹೌದ್ರಿ. ಯಾವ್ರಿ ನಿಮ್ದು? ನಮ್ಮದು ಪಾಮಲ್ದಿನ್ನಿ ರೀ, ಘಟ್ಟಪ್ರಭಾ ಸೈಡ್ ರೀ. ಘಟ್ಟಪ್ರಭಾ ಹತ್ರ ಪಾಮಲ್ದಿನ್ನಿ. ಹಾಂ ಹಾಂ. ಎಜುಕೇಷನ್ ಎಷ್ಟು ಐತ್ರಿ ನಿಮ್ದು? ನನ್ನ ಸೆಕೆಂಡ್ PUC ಸೈನ್ಸ್ ಮುಗಿದೈತೆ ರೀ. ಸೆಕೆಂಡ್ PUC ಸೈನ್ಸ್ ಆಗಿದೆ. ಮ್ಯೂಸಿಷಿಯನ್ದಾಗ ಅಂದ್ರೆ ಏನು ಬರ್ತೈತೆ ರೀ ನಿಮ್ಗೆ? ಅಂದ್ರೆ ನಂಗೆ ಸಾಂಗ್ಸ್ ರೀ, ಸ್ಕೇಲ್ಸ್ ರೀ, ಕೋಡ್ ರೀ, ಅದಕ್ಕೆ ಏನು ಬೇಕಾದ ತಯಾರಿ ಆಗೈತೆ ರೀ. ಅದೇ ಇಲ್ಲಿ ಹೆಂಗೆ ಏನು ಫಿಸಿಕಲ್ ಸಂಬಂಧ ಬಂದಿದ್ರಿ ಹೆಂಗೇನು? ನಮ್ಮಲ್ಲಿ ಕೋಚಿಂಗ್ ಫೀಸು 5,000 ಐತ್ರಿ. ಆಮೇಲೆ ಊಟ ವಸತಿದು 6,000, ಯೂನಿಫಾರ್ಮ್ 1,100, ಎಕ್ಸಾಮ್ ಫೀಸ್ 300, ಒಟ್ಟು 12,400 ರೂಪಾಯಿ ಐತ್ರಿ. 12,400 ಇದು ಫಸ್ಟ್ ತಿಂಗಳು ಬರ್ತದೆ ರೀ. ಎರಡನೇ ತಿಂಗಳಿಂದ ಊಟ ವಸತಿದು ಮಾತ್ರ ತಿಂಗಳ 6,000 ತುಂಬ್ಕೊತ ಹೋಗೋದ್ರಿ. ಈ ರೀತಿ ಇರ್ತದೆ. ಒಮ್ಮೆ ನೀವು ನಾವು ತರಬೇತಿ ಕೇಂದ್ರಕ್ಕೆ ಬಂದಿರಿ ಅಂದ್ರೆ ನೀವು ಸಿಲೆಕ್ಷನ್ ಆಗುತ್ತಾನೂ ಇಲ್ಲಿ ಇರ್ಬೋದು ರೀ. ಒಂದೇ ಸಲ ಕೋಚಿಂಗ್ ಫೀಸ್ 5,000 ತೊಗೋತೀರಿ, ಹೊಳ್ಳಿ ಕೋಚಿಂಗ್ ಫೀಸ್ ತೊಗೋದಿಲ್ಲ. ಊಟ ವಸತಿದನ್ನ ತಿಂಗಳ 6,000 ರೂಪಾಯಿ ತುಂಬ್ಕೊತ ನಾನು ನೆಕ್ಸ್ಟ್ ಬಂದ್ರೆ ನಡೀತೈತೆ ರೀ. ಹಾಂ, ನೀವು ಗ್ಯಾಪ್ ಮಾಡ್ಕೊಂಡು ನೆಕ್ಸ್ಟ್ ಬಂದರೂ ಅವಾಗ ಕೋಚಿಂಗ್ ಫೀ ಇರಂಗಿಲ್ಲ ರೀ. ಊಟ ವಸತಿ ಫೀ ಅಷ್ಟೇ ಇರ್ತದೆ. ಈಗ ಒಮ್ಮೆ ಬಂದಿರಿ ಅಂದ್ರೆ ನೀವು ಸಿಲೆಕ್ಷನ್ ಆಗುತ್ತಾನೆ ಅಂದಂಗೆ ರೀ. ಆದರೆ ಊಟ ವಸತಿದು ಮಾತ್ರ ತಿಂಗಳ 6,000 ರೂಪಾಯಿ ತುಂಬ್ಕೊತ ಹೋಗ್ಬೇಕು ರೀ. ಕೋಚಿಂಗ್ ಫೀ ಒಂದೇ ಸಲ ಇರ್ತೈತಿ, ಯೂನಿಫಾರ್ಮು ಒಂದು ಸಲ ತೊಗೊಂಡಿರ್ತೀರಿ. ಮತ್ತು ಫಿಸಿಕಲ್ ಅದು ಎಷ್ಟು ಟೈಮ್? ಫಿಸಿಕಲ್ಲ 2 ಟೈಮ್ ಇರ್ತದೆ ರೀ. ಬೆಳಗ್ಗೆ ಸಾಯಂಕಾಲ 2 ಟೈಮ್ ಇರ್ತದೆ. ಬೆಳಗ್ಗೆ 5 ಗಂಟೆಯಿಂದ ನೀವು ಮೇನ್ ಫಿಸಿಕಲ್ ಮಾಡೋದು ಐತ್ರಿ ಅಥವಾ ಕ್ಲಾಸಿಂದ ಐತಿ ನಿಮ್ಮದು? ಫಿಸಿಕಲ್ ಮೇನ್ ಐತಿ. ಫಿಸಿಕಲ್ ಮೇನ್ ಐತಿ. ಫಿಸಿಕಲ್ ಮೇನ್ ಅಂದರೆ ಬೆಳಗ್ಗೆ 5ರಿಂದ 8 ಗಂಟೆ ತನಕ ಇರ್ತದೆ ರೀ ಫಿಸಿಕಲ್. ಆಮೇಲೆ ಗ್ರೌಂಡು 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತೀವಿ ರೀ. ಆಮೇಲೆ ಗ್ರೌಂಡು ಇಲ್ಲಿ ಗ್ರೌಂಡ್ ಈಗ ನೋಡತ್ರಿ ಇದೆ ಗ್ರೌಂಡ್ ರೀ, ವಿಡಿಯೋದಾಗ ನೋಡು ಗ್ರೌಂಡ್ 400 ಮೀಟ್ರ್ ಟ್ರ್ಯಾಕ್ನಾಗ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಆಮೇಲೆ ಉಳಿದೆಲ್ಲ ಮತ್ತು ಇಲ್ಲಿ ಅಲ್ಲಿ ವಾರ್ಮಪ್ ಎಕ್ಸಸೈಸ್ ಮಾಡ್ಕೋತೀವಿ ಗ್ರೌಂಡ್ದಾಗ. ಮತ್ತು ಇಲ್ಲಿ ನಮ್ಮ ಸಂಸ್ಥೆ ಮುಂದೆ ಬಂದು ಇಲ್ಲಿ ಹೈ ಜಂಪ, ಲಾಂಗ್ ಜಂಪ, ಗುಂಡೆ ಎಸೆತ, ಪ್ಲಪ್ಸ, ಬ್ಯಾಲೆನ್ಸ ಮತ್ತು ಬೇರೆ ಬೇರೆ ಏನಿರ್ತಾವೆ ಎಲ್ಲ ಮಾಡಿಸ್ತೀವಿ. ಒಂದೇ ರೀತಿ ಇರ್ತಲ್ಲ. ಈಗ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲದಕ್ಕೂ ಸಂಬಂಧಪಟ್ಟಂಗೆ ಫಿಸಿಕಲ್ ತರಬೇತಿ ಕೊಡ್ತೀವಿ ನಮ್ಮಲ್ಲಿ. ಆಮೇಲೆ ಮುಂಜಾನೆ 9:00 ನಾಷ್ಟ ಇರ್ತದೆ, ಮಧ್ಯಾಹ್ನ 1 ಗಂಟೆಗೆ ಊಟ, ಆಮೇಲೆ ರಾತ್ರಿ 8 ಗಂಟೆಗೆ ಊಟ ಇರ್ತದೆ. ಆಮೇಲೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಬರೋದ್ರಿಂದ ಊಟದ ಎಲ್ಲ ರೀತಿ ಮಾಡಿರ್ತೀವಿ ರೀ. ರೊಟ್ಟಿ ಇರ್ತದೆ, ರಾಗಿ ಮುದ್ದೆನೂ ಮಾಡಿರ್ತೀವಿ, ಆಮೇಲೆ ಚಪಾತಿನೂ ಇರ್ತದೆ, 2 ಥರ ಕಾಯಿಪಲ್ಯ, ಅನ್ನ, ಸಾರು, ಮಜ್ಜಿಗೆ, ಆಮ್ಲಿ ಎಲ್ಲ ಟೈಪ್ ಇರ್ತದೆ. ಅಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ನಮ್ಮಲ್ಲಿ ಬರೋದ್ರಿಂದ ಎಲ್ಲರಿಗೂ ಹೊಂದಾಣಿಕೆ ಆಗೋ ರೀತಿಯೊಳಗೆ ನಾವು ಅಡುಗೆಯನ್ನು ಮಾಡಿಸ್ತೀವಿ ರೀ. ಮತ್ತು ಲೇಡೀಸ್ಗೆ ಯಾವ ರೀತಿ ವ್ಯವಸ್ಥೆ ಐತೆ ರೀ? ಲೇಡೀಸ ಸಪ್ರೇಟ್ ಎಲ್ಲ ಸಪ್ರೇಟ್ ರೂಮ್ ಅದಾವ್ರಿ. ಲೇಡೀಸ ಸಪ್ರೇಟ್ ರೂಮ್ ಅದಾವೆ. ಆಮೇಲೆ ಹೊರಗಡೆ ಎಲ್ಲ ಕ್ಯಾಮ್ರಾ ಅದಾವ್ರಿ ಹೊರಗಡೆ ಎಲ್ಲ. ಆಮೇಲೆ ಲೇಡೀಸ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕಾರೆ ನಮ್ಮ ಬಸ್ ಅದ ರೀ, ನಮ್ಮ ಸಂಸ್ಥೆದು ಬಸ್ ಮುಖಾಂತರ ಗ್ರೌಂಡಿಗೆ ಕರ್ಕೊಂಡೋಗಿ ಬಸ್ನಿಂದನೇ ಕರ್ಕೊಂಬರ್ತೀವಿ. ಆಮೇಲೆ ಅವ್ರಿಗೆ ಸಪ್ರೇಟಾಗಿ PE ಟೀಚರ್ಸ್ ಇರ್ತಾರೆ. ಆಮೇಲೆ ರೂಮ್ಗಳೆಲ್ಲ ಸಪ್ರೇಟ್ ಇರ್ತಾರೆ. ಮತ್ತು ಸೆಕ್ಯೂರಿಟಿ ಅದು? ಸೆಕ್ಯೂರಿಟಿ ಎಲ್ಲ ಕಡೆ ಕ್ಯಾಮ್ರಾ ವ್ಯವಸ್ಥೆ ಅದ, ಗ್ರೌಂಡು ಎಲ್ಲ ಹಿಡ್ಕೊಂಡು. ಆಮೇಲೆ ಡೇ ನೈಟ್ ಸೆಕ್ಯೂರಿಟಿ ಇರ್ತಾರೆ ರೀ. ಈಗ ನೀವು ಹೊರಗಡೆ ಹೋಗ್ಬೇಕಾದ್ರೆ ನೀವು ನಮ್ಮಲ್ಲಿ ಟೋಕನ್ ಕೊಡ್ತೀವಿ ನಾವು, ಅಂದ್ರೆ ನಮ್ಮ ಪರ್ಮಿಷನ್ ತೊಗೊಂಡು ನೀವು ಹೊರಗಡೆ ಹೋಗ್ಬೇಕು. ನೀವು ಹೊರಗೆ ಹೋಗೋಣಂದ್ರೆ ಸೆಕ್ಯೂರಿಟಿ ಗಾರ್ಡ್ ನಿಮ್ಮನ್ನ ಹೊರಗೆ ಬಿಡಂಗಿಲ್ಲ ರೀ. ರನ್ನಿಂಗ್ ಏನು ಟೈಮಿಂಗ್ ಹಚ್ಚಿ ಬಿಡ್ತಾರೇನ್ರಿ? ಹಾಂ, ರನ್ನಿಂಗ್ ಟೈಮ್ ಹೆಚ್ಚೇ ಇರ್ತದೆ ರೀ. ಟೈಮ್ ಹೆಚ್ಚಿ 400 ಮೀಟ್ರ್ ಟ್ರ್ಯಾಕ್ನಾಗೆ ಇರ್ತದೆ. ಯಾರು ಹೆಂಗೆ ಇರ್ತಾವೆ, ಕೆಲವೊಂದು ಜನರು 800 ಮೀಟ್ರ್ ಇರ್ತಾವೆ, ಇನ್ನು ಕೆಲವೊಂದು ಜನರು 1600 ಮೀಟ್ರ್ ಇರ್ತಾವೆ, ಆಮೇಲೆ 100 ಮೀಟ್ರ್ ಇರ್ತಾವೆ ರೀ. ಯಾವ ಹೆಂಗಿರ್ತಾವೆ ನೋಡಿಕೊಂಡು ಅದ್ರ ಮೇಲೆ ಟೈಮ್ ಹೆಚ್ಚಿ ಚೆಲ್ಲ ಬಿಡ್ತಿರ್ತಾರೆ ರೀ. ಅದ್ರ ಜೊತೆ ರನ್ನಿಂಗ್ ಸ್ಪೀಡ್ ಆಗ್ಬೇಕಾದ್ರೆ ಏನು ವಾರ್ಮಪ್ ಎಕ್ಸಸೈಸ್ ಮಾಡಬೇಕು ಅದನ್ನು ಎಲ್ಲ ಮಾಹಿತಿ ಕೊಡ್ತಾರೆ ರೀ. PE ಟೀಚರೇ ಟೋಟಲ್ 4 ಜನ ಅದಾರೆ ನಮ್ಮಲ್ಲಿ. ನಂದು ಮ್ಯೂಸಿಷಿಯನ್ ಆಗಿರೋದ್ರಿಂದ ನಂಗೆ ಮ್ಯೂಸಿಷಿಯನ್ ಬಾರ್ಸಕ್ಕೆ ಜರ ಏನಾರು ಪ್ರೈವೇಟ್ ಏನಾರು ಸಿಗ್ಬೋದು ರೀ? ಅವಕಾಶ ಸಿಗ್ತದ್ರಲ್ಲ, ನೀವು ಪ್ರಾಕ್ಟೀಸ್ ಮಾಡೋಕ್ಕದಲ್ಲ ರೀ? ಹಾಂ, ಸಿಗ್ತದ್ರಿ, ಅವಕಾಶ ಸಿಗ್ತದೆ. ಮತ್ತು ಸಪ್ರೇಟ್ ರೂಮ್ ಅದಾವೆ ರೀ, ನೀವೆಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ರೀ. ಈಗ ನೀವು ಏನೇನು ಬರ್ತೈತೆ ಅಂದ್ರೆ ನಿಮ್ಗೆ ಮ್ಯೂಸಿಷಿಯನ್ ಒಳಗೆ? ನಂಗೆ ಸ್ಕೇಲ್ಸ್ ರೀ, ಕೋಡ್ ರೀ, ಸಾಂಗ್ಸ್ ರೀ ಬರ್ತಾವೆ ರೀ. ಹೌದಾ? ಸ್ವಲ್ಪ ಬಾರಿಸಿ ತೋರಿಸ್ಬೋದು ರೀ? ತೊಗೊಂಬರ್ರಿ ನೋಡ್ರಿ. ಮತ್ತೆ ಯಾವ್ದು ಬರ್ತದೆ ರೀ? ಮತ್ತು ಅವ್ರಿಸ್ತಿಲ್ಲ.
ಸಿ ಏನೈತೆ ಅಂದ್ರೆ ನಿಮ್ದು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಸೈನ್ಸ್ ಆಗ್ಯದ. ಸೈನ್ಸ್ ಆಗಿ ಮ್ಯೂಸಿಷಿಯನ್ ಕಲ್ತು. ಮ್ಯೂಸಿಷಿಯನ್ ಹೋಗತ್ತೆ ನಿಮ್ಮ ಆಸೆ. ಓಕೆ, ಆಲ್ ದಿ ಬೆಸ್ಟ್ ರೀ. ಪ್ರಾಕ್ಟೀಸ್ ಮಾಡಿರಿ ಸರಿಯಾಗಿ. ಇನ್ನೊಂದು ಸ್ವಲ್ಪ ಯಾಕಂದ್ರೆ ನಮಗೂ ಸ್ವಲ್ಪ ಸಂಗೀತ ಐಡಿಯಾ ಅದ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿರಿ ಅಂದ್ರೆ ಪ್ರಾಕ್ಟೀಸ್ ಆಗ್ತದೆ. ಮಾಡಿರಿ. ಓಕೆ, ಆಲ್ ದಿ ಬೆಸ್ಟ್. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, ಹೆಸ್ಕಾಂ, ಬೆಸ್ಕಾಂ, ಚೆಸ್ಕಾಂ ಮತ್ತು ಮೆಸ್ಕಾಂ ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.